ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ಜಸ್ಟ್ ಒನ್ ಡೇ ಕಳೆದ್ರೆ ಲೋಕಲ್ ಎಲೆಕ್ಷನ್ ಬರುತ್ತೆ. ಅಂಡ್ ಇನ್ನು ಓನ್ಲಿ 1 ಮಂತ್ ಕಳೆದು ಬಿಟ್ರೆ ಕರ್ನಾಟಕದ ಕುರುಕ್ಷೇತ್ರ ಶುರುವಾಗುತ್ತೆ ಕಾಂತ. ಐ ಮೀನ್ ವಿಧಾನಸಭೆ ಎಲೆಕ್ಷನ್ ಬರುತ್ತೆ ಕಾಂತ, ವಿಧಾನಸಭೆದು. ಸೊ ಎಲ್ಲಿ ನೋಡಿದ್ರು ಖಾದಿಗಳದ್ದೇ ಅಬ್ಬರ, ಅರ್ಚಾಟ, ಕಿರ್ಚಾಟ. ಬಟ್ ಏನು ಮಾಡೋದು ಕಾಂತ, ಈ ನಮ್ಮ ಲೀಡರ್ಗಳು ಮತ್ತೆ ಎಂದಿನಂತೆ ಕುಡಿಯೋದಕ್ಕೆ ಕಂಟ್ರಿ ಸರಾಯೆ ಅಂಡ್ ಕಲರ್ ಸ್ಯಾರಿ ಕೊಟ್ಟು ಅವರ ಅಮೂಲ್ಯವಾದ ಓಟನ್ನ ಕಿತ್ಕೊಳ್ಳೋ ಬುದ್ಧಿ ಬಿಡೋದು ಇಲ್ವಲ್ಲ ಕಾಂತ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಕಂಟ್ರಿ ಉದ್ಧಾರ ಆಗುತ್ತೆ, ಮುಂದೆ ಕಾಲ ಬದಲಾಗುತ್ತೆ ಅಂತ ಜನ ಅಂದ್ಕೊಂಡ್ರೆ ಈ ಲೀಡರ್ಗಳು ನಮಗೊಂದು ಚಾನ್ಸ್ ಕೊಡಿ ಮ್ಯಾನ್, ನಾವು ಕಾಲ ಬದಲಾವಣೆ ಮಾಡ್ತೀವಿ ಅಂತಾರಲ್ಲ, ನಿಮ್ಮನ್ನ ಉದ್ಧಾರ ಮಾಡ್ತೀವಿ ಅಂತಾರಲ್ಲ ಕಾಂತ. ಛಾಯ್, ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಕಾಂಗ್ರೆಸ್ಗೊಂದು ಕಾಲ, ಬಿಜೆಪಿಗೊಂದು ಕಾಲ, ಜೆಡಿಎಸ್ಗೊಂದು ಕಾಲ, ಕೆಜೆಪಿಗೊಂದು ಕಾಲ. ಇವರ ನೆರಳಲ್ಲಿ ನ್ಯಾಯ ಸತ್ತೋಗಿದೆ, ಜನರು ಇಟ್ಟ ನಂಬಿಕೆ ಎಲ್ಲ ಹುಸಿಯಾಗಿದೆ. ಕಾಂಗ್ರೆಸ್ಗೊಂದು ಕಾಲ, ಬಿಜೆಪಿಗೊಂದು ಕಾಲ, ಜೆಡಿಎಸ್ಗೊಂದು ಕಾಲ, ಕೆಜೆಪಿಗೊಂದು ಕಾಲ. ಕೆಲಸ ಮಾಡಲೇ ಇಲ್ಲ ಸ್ವಾರ್ಥ, ಬಿಡಲೇ ಇಲ್ಲ ಸ್ವಾರ್ಥ ಇರುವ ನಾಯಕರು. ನಮಗೆ ನೀವೇನು ಅಲ್ಲ, ನಿಮಗೆ ನಾವೇನೇ ಎಲ್ಲ, ನಾವೇ ನಿಮ್ಮ ದೇವರು. ನಿಮ್ಮ ನಡತೆ, ನಿಮ್ಮ ಜಗಳ ನೋಡೋ ಸಹನೆ ನಮಗಿಲ್ಲ. ನಮ್ಮ ಹಣೆ ಬರಹ ನಿಮ್ಮ ಪಾಪದ ಬಿದ್ದಿಗೆಯಲ್ಲಿ ಹೊಸ ಪಾಪಕ್ಕೆ ಸ್ಥಳವಿಲ್ಲ. ಚುನಾವಣೆಗೆ ದಾರಿ, ಕಾಂಗ್ರೆಸ್ಗೊಂದು ಕಾಲ, ಬಿಜೆಪಿಗೊಂದು ಕಾಲ, ಜೆಡಿಎಸ್ಗೊಂದು ಕಾಲ, ಕೆಜೆಪಿಗೊಂದು ಕಾಲ. ಓಟು ಮತದಾರನ ಕೈಲಿ ಒಂದೇ, ಒಂದಿರುವುದು ಅಸ್ತ್ರ ಅನ್ಯಾಯಕ್ಕೆ ಅಡ್ಡ ಕಟ್ಟಲು. ಪೂರ ತುಂಬೆಲ್ಲ ಸುತ್ತಿ ನಿಮ್ಮ ಮಾತೆಲ್ಲ ನಂಬಿ ಮತವ ಹಾಕಿ ತಪ್ಪಾಯ್ತು. ನಮ್ಮ ಸಹನೆ ನಿಮ್ಮ ರಗಳೇ ಈಗ ಎಲ್ಲ ಸಾಕಾಯ್ತು. ನಮಗೆ ರಣಬೇರಿ, ನಿಮ್ಮ ಸ್ವಾರ್ಥವೇ ನಿಮಗೆ ವೈರಿ, ನೀವೇ ನಿಮಗೆ ಯಮಪಾಶ, ನರಕಕ್ಕೆ ಸವಾರಿ. ಕೇಳಿದ್ರ ಮ್ಯಾನ್ ಸಾಂಗ್ ಹೆಂಗಿತ್ತು ಅಂತ? ಏನು ಮಾಡೋದು, ಇವರ ಬಗ್ಗೆ ಒಂದು ಒಳ್ಳೆ ಸಾಂಗ್ ಬರೆಯೋಣ ಅಂದ್ರೆ ಬರೀ ತಮ್ಮ ಕುರ್ಚಿ, ತಮ್ಮ ಪಕ್ಷ, ತಮ್ಮ ಸ್ವಾರ್ಥ ಅಂತ ಬಡ್ದಾಡ್ತಾ ಇರ್ತಾರೆ. ಇವರ ಬಗ್ಗೆ ಒಳ್ಳೆ ಸಾಂಗ್ ಎಲ್ಲಿಂದ ಬರೆಯೋದು ಮ್ಯಾನ್ ಹೇಳೋ ಅಲ್ವಾ? ಓಕೆ ನಡಿಕಾಂತ, ಸದ್ಯಕ್ಕೆ ಎಷ್ಟು ಸಾಕು. ಇವಾಗ ನಮ್ಮ ನಿತ್ಯಾಸೋ ನಮ್ಮ ನಾರ್ತ್ ಕರ್ನಾಟಕದಲ್ಲಿರೋ ಬಾಗಲಕೋಟೆ ಮಹಾಲಿಂಗಪುರದ ಬಿಗ್ ಮಠಕ್ಕೆ ಕನ್ನ ಹಾಕೋಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾನಂತೆ. ನಡಿಕಾಂತ ಅದ್ರ ಬಗ್ಗೆ ಏನಾಯ್ತು ಅಂತ ನೋಡ್ಕೊಂಡು ಹಂಗೆ ಬಾಗಲಕೋಟೆನಲ್ಲಿ ರೊಟ್ಟಿ ಚಟ್ನಿ ಮೊಸರು ತಿನ್ಕೊಂಡು ಬರೋಣ. ನಡಿಕಾಂತ ನಡೆ.